ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸಲ ಅಂತೂ ಝೀ ಕನ್ನಡದ ಸೀರಿಯಲ್ಲು ಮತ್ತೆ ಟಾಪ್ TRP ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು. ಅಂದರೆ ಫುಲ್ ಕಡಿಮೆ ಆಗಿ TRP ಈಗ ಇನ್ನೂ ಅತಿ ಹೆಚ್ಚು ಜಾಸ್ತಿ ಆಗಿದೆ. ಹೋದ ವಾರ ಸ್ವಲ್ಪ ಜಾಸ್ತಿ ಆಗಿತ್ತು, ಈಗ ಅದಕ್ಕಿಂತ ಡಬಲ್ ಅಂತಲೇ ಹೇಳ್ಬೋದು. ಆ ರೇಂಜಿಗೆ ಹೋಗಿದೆ TRP. ಕರ್ಣ ಮತ್ತು ಅಣ್ಣಯ್ಯ ಸೀರಿಯಲ್ ಅಂತೂ ಝೀ ಕನ್ನಡದಲ್ಲಿ ಟಾಪ್ TRP ಪಡ್ಕೊಳ್ತಿದೆ. ಈಗ ಕರ್ಣ ಸೀರಿಯಲ್ ಸ್ವಲ್ಪ ಅರ್ಬನ್ ಕಡಿಮೆ ಬಂದಿದೆ, ಬಟ್ ಅಣ್ಣಯ್ಯ ಸೀರಿಯಲ್ ಅನದರ್ ಲೆವೆಲಲ್ಲಿ ಹೋಗ್ತಿದೆ ಅಂತಲೇ ಹೇಳ್ಬೋದು. ಅಂದರೆ ಮೂರು ತಂಗಿಯರ ಏನಂತಾರೆ ಲೈಫು ಗಂಡನ ಮೇಲೆ ಯಾವ ರೀತಿ ನಡೆಯುತ್ತೆ ಅನ್ನೋ ತೋರಿಸ್ತಿರೋದ್ರಿಂದ ನಮ್ಮ ಜನಗಳಿಗೆ ತುಂಬ ಕನೆಕ್ಟ್ ಆಗ್ತಿದೆ. ಅದು ಎಲ್ಲರ ಮನೇಲಿ ನಡೀತಿರುತ್ತೆ ಆಲ್ಮೋಸ್ಟ್. ಈಗ ಎಲ್ಲರ ಮನೇಲೂ ಒಬ್ಬೊಬ್ರದ್ದು ಒಂದೊಂದು ಸೊಸೆಯರ್ದು ಒಂದೊಂದು ತಂಗಿಯರ್ದಿರ್ಬೋದು ಅಥವಾ ಸೊಸೆಯರ್ದಿರ್ಬೋದು, ಒಂದೊಂದು ಮನೇಲಿ ಒಂದೊಂದು ಕತೆಗಳಿರುತ್ತೆ. ಅದು ನಮ್ಮ ಜನಗಳಿಗೆ, ಹಳ್ಳಿ ಜನಗಳಿಗಿರ್ಬೋದು ಅಥವಾ ಪ್ರತಿಯೊಬ್ಬರಿಗೂ ನಮ್ಗೆ ಕನೆಕ್ಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈಗ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದೆ ಅಣ್ಣಯ್ಯ ಸೀರಿಯಲ್. ಈಗ ನಂಬರ್ 1 ಸ್ಥಾನ ಪಡ್ಕೊಂಡಿದೆ ಅಣ್ಣಯ್ಯ ಸೀರಿಯಲ್ಲು. ಅರ್ಬನ್ ಪ್ಲಸ್ ರೂರಲ್ ಬಂದು 6.7, ಸಲ 5.9 5.8 ಇತ್ತು. ಅರ್ಬನ್ ಪ್ಲಸ್ ರೂರಲ್ ಇವತ್ತು 6.7 ಬಂದಿದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಲೆವೆಲ್ಗೆ ಝೀ ಕನ್ನಡದ ಸೀರಿಯಲ್ ಹೋಗ್ತಿದೆ, ನಮ್ಮ ಜನಗಳನ್ನ ಅಟ್ರ್ಯಾಕ್ಟ್ ಮಾಡ್ತಿದೆ ಅಂತ. ಅದೇ ರೀತಿ ಅರ್ಬನ್ ಬಂದು 6.1 ಇದೆ. ಇನ್ನು ನಂಬರ್ 2ನಲ್ಲಿ ಅರ್ಬನ್ ಪ್ಲಸ್ ರೂರಲ್ ಸೇಮ್ ಇದೆ, ಅಣ್ಣಯ್ಯ ಸೀರಿಯಲ್ ಥರನೇ 6.7 ಇದೆ ಕನ್ನಡ ಸೀರಿಯಲ್ಲು. ಇನ್ನು ಅರ್ಬನ್ ಬಂದು 6.0 ಇದೆ. ಅಣ್ಣಯ್ಯ 6.1 ಇದೆ, ಅರ್ಬನ್ ಇದು 6.0 ಇದೆ. ಇನ್ನು ನಂಬರ್ 3ಯಲ್ಲಿ ಅಂತ ಬಂದರೆ ಅಮೃತಧಾರೆ ಸೀರಿಯಲ್ ಇದೆ. ಅಮೃತಧಾರೆ ಸೀರಿಯಲ್ ಬಂದು ಅರ್ಬನ್ ಪ್ಲಸ್ ರೂರಲ್ ಬಂದು 5.8 ಇದೆ, ಅರ್ಬನ್ ಬಂದು 5.6 ಇದೆ. ಇನ್ನು ನಂಬರ್ 4 ಬಂದರೆ ಲಕ್ಷ್ಮೀ ನಿವಾಸ ಬಂದು ಅರ್ಬನ್ ಪ್ಲಸ್ ರೂರಲ್ ಬಂದು 5.7 ಇದೆ, ಅರ್ಬನ್ ಬಂದು 5.5 ಇದೆ. ಯಾವ ಲೆವೆಲ್ಗೆ ಹೋಗ್ತಿದೆ ಸೀರಿಯಲ್ಗಳ TRP ಅಂತ, ನಮ್ಮ ಜನಗಳನ್ನ ಹೆಂಗೆ ಅಟ್ರ್ಯಾಕ್ಟ್ ಮಾಡ್ತದೆ ಝೀ ಕನ್ನಡ. ಅಪ್ಪ ನಿಜವಾಗ್ಲೂ ಗ್ರೇಟ್ ಅಂತ. ಕತೆ ಬರೀತಾರಲ್ಲ ಅವ್ರಿಗೆ ಆ್ಯಡ್ಸ್ ಆಫ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ತೊಗೊಂಡೋಗ್ತಿದ್ದಾರೆ. ನಾನು ಆಲ್ಮೋಸ್ಟು ನಮ್ಮ ಕಲರ್ಸ್ ಕನ್ನಡದಲ್ಲಿ ಹಿಂದೆ ಹೇಳಿದ್ದೆ, ಸ್ವಲ್ಪ ಸೀರಿಯಲ್ಗಳು ಬರ್ತವೆ ಅರ್ಧಕ್ಕೆ ಸ್ಟಾಪ್ ಆಗಿ ಹೊರಟೋಗ್ಬಿಡುತ್ತೆ. ಅಂದರೆ ಸ್ವಲ್ಪ ತಿಂಗಳುಗಳು ಮಾತ್ರ ಬರ್ತಿದೆ, ಅಂದರೆ ಕತೆಗಳು ನಮ್ಮ ಜನಗಳಿಗೆ ಇಷ್ಟ ಆಗ್ತಾಯಿಲ್ಲ ಅಂತ. ಈಗ ಪರವಾಗಿಲ್ಲ, ಒಂದು ರೇಂಜಿಗೆ ಚೆನ್ನಾಗಿರೋ ಕತೆಗಳನ್ನ ತರ್ತಾ ಇರ್ತಾರೆ, ಒಂಥರ ಫ್ಯಾಮಿಲಿ ಕತೆಗಳನ್ನ ಥರ ತರ್ತಿದ್ದಾರೆ. ತುಂಬ ಚೆನ್ನಾಗಿ ಓಡ್ತಿದ್ದಾವೆ ಈಗಲೂ ಕಲರ್ಸ್ ಕನ್ನಡ ಸೀರಿಯಲ್ಲು. ಬಟ್ ಝೀ ಕನ್ನಡಗೆ ತುಂಬ ನಮ್ಮ ಜನಗಳು ಅಟ್ರ್ಯಾಕ್ಟ್ ಆಗ್ತಿದ್ದಾರೆ ಅಂತ ಅನಿಸ್ತಿದೆ. ಇನ್ನು 4ನೇ ಸ್ಥಾನದಲ್ಲಿ ಹೇಳಿದ್ನಲ್ಲ ಲಕ್ಷ್ಮೀ ನಿವಾಸ, ಅರ್ಬನ್ ಪ್ಲಸ್ ರೂರಲ್ ಬಂದು 5.7 ಇದೆ, ಅರ್ಬನ್ ಬಂದು 5.5 ಇದೆ. ಇನ್ನು 5ನೇ ಸ್ಥಾನದಲ್ಲಿ ನಾನಿನ್ನ ಬಿಡಲಾರೆ ಸೀರಿಯಲ್ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 5.3 ಇದೆ, ಅರ್ಬನ್ ಬಂದು 5.0 ಇದೆ. ಇನ್ನು 6ನೇ ಸ್ಥಾನ ಬಂದು ಆದಿಲಕ್ಷ್ಮಿ ಪುರಾಣ. ಇದು ಕೂಡ ತುಂಬ ಚೆನ್ನಾಗಿದೆ ಕತೆ. ಈಗ ಇನ್ನೂ ಏನೋ ಟ್ವಿಸ್ಟ್ ಎಲ್ಲ ಬರ್ತಿದೆ ನೋಡಿ. ಅರ್ಬನ್ ಪ್ಲಸ್ ರೂರಲ್ ಬಂದು 4.7 ಇದೆ, ಅರ್ಬನ್ ಬಂದು 4.1 ಇದೆ. ಇನ್ನು 7ನೇ ಸ್ಥಾನದಲ್ಲಿ ಬ್ರಹ್ಮಗಂಟು ಸೀರಿಯಲ್ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 4.2 ಇದೆ, ಅರ್ಬನ್ ಬಂದು 4.2 ಸೇಮ್ ಇದೆ. ಅರ್ಬನ್ ಪ್ಲಸ್ ರೂರಲ್ ಸೇಮ್ ಇದೆ, ಅರ್ಬನ್ ಕೂಡ ಸೇಮ್ ಇದೆ. ಇನ್ನು 8ನೇ ಸ್ಥಾನ ಬಂದು ಕೃಷ್ಣ ರುಕ್ಕು. ಇದು ತುಂಬ ಕಡಿಮೆ TRPನೇ ಆಯಿತು ಅನಿಸ್ತು. ಕೃಷ್ಣ ರುಕ್ಕು ಮುಂದೆ ಇದಕ್ಕಿಂತ ಕಡಿಮೆ ಇತ್ತು ಸ್ಟಾರ್ಟಿಂಗಲ್ಲಿ, ಈಗ ಒಂದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 2.9 ಇದೆ, ಅರ್ಬನ್ ಬಂದು 3.2 ಇದೆ. ಇನ್ನು 9ನೇ ಸ್ಥಾನ ಬಂದು ಶ್ರಾವಣಿ ಸುಬ್ರಹ್ಮಣ್ಯ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 1.9 ಇದೆ, ಅರ್ಬನ್ ಬಂದು 2.5 ಇದೆ. ತುಂಬ ಕಡಿಮೆ ಆಯಿತು, ಬಟ್ ಟೈಮಿಂಗ್ಸ್ ಕೂಡ ತುಂಬ ಲೇಟ್ ಇರೋ ಕಾರಣ ಆಗಿದೆ. ಇನ್ನು 10ನೇ ಸ್ಥಾನ ಬಂದು ಶ್ರೀ ರಾಘವೇಂದ್ರ ಮಹಿಮೆ. ಅರ್ಬನ್ ಪ್ಲಸ್ ರೂರಲ್ ಬಂದು 1.5 ಇದೆ, ಅರ್ಬನ್ ಬಂದು 1.9. ನಮ್ಮ ಜನಗಳು ಹೆಂಗೆ ಗೊತ್ತಾ, ದೇವ್ರುಗಳದ್ದು ಇದೆಲ್ಲ ನೋಡೋಲ್ಲ, ಇಂಟ್ರೆಸ್ಟ್ ಇರಲ್ಲ ಅಷ್ಟು. ಈ ಥರ ಕತೆಗಳು ಹಿಂಗೆ ತೊಗೊಂಡು ಹೋಗ್ತಾರಲ್ಲ ಅವ್ರು ನೋಡೋಕ್ಕೆ ಇಷ್ಟಪಡ್ತಾರೆ. ಶ್ರೀ ರಾಘವೇಂದ್ರ ಮಹಿಮೆ ಕೂಡ ತುಂಬ ಚೆನ್ನಾಗಿದೆ, ನೋಡಿ ಮಿಸ್ ಮಾಡಿದೆ. ನಾರ್ಮಲು ಇನ್ನು ಇದರಲ್ಲಿ ಮಧ್ಯಾಹ್ನ ಬರೋ ಸೀರಿಯಲ್ ಎಲ್ಲ ಮಾಮೂಲಿ ಹೇಳ್ತೀನಿ ಅದೇ ಥರ 3.1 2.7 2.4 2.5 2.2 2.3 1.8 1.3 ಒಂದು ರಕ್ತ ಸಂಬಂಧ ಯಾವಾಗ ಇದಾವೆ ಮನೆ ಅಳಿಯ 0.9 1.0 ಈ ಥರ ಇದೆ. ಒಟ್ಟಿನಲ್ಲಿ ಒಂದೊಂದು ಅಂದರೆ ಮಧ್ಯಾಹ್ನ ಬರೋ ಸೀರಿಯಲ್ಗಳು ಕೂಡ ಚೆನ್ನಾಗಿರೋ TRP ತಗೊಳ್ತಿದೆ. ಅದಕ್ಕೆ ನಿಜವಾಗ್ಲೂ ಝೀ ಕನ್ನಡ ತೆಲುಗು ಸೀರಿಯಲ್ಲು ಇವೆಲ್ಲ ಇದು ಏನಂತಾರೆ ಡಬ್ಬಿಂಗ್ ಮಾಡಿ ಬಿಡ್ತಾರೆ. ಬಟ್ ಆದರೂ ಕೂಡ ತುಂಬ ಚೆನ್ನಾಗಿ ಏನಂತಾರೆ ತುಂಬ ಚೆನ್ನಾಗಿ ಓಡುತ್ತೆ. ಮಧ್ಯಾಹ್ನ ಹೊತ್ತು ಕೂಡ ನಮ್ಮ ಜನಗಳು ಕೂತ್ಕೊಂಡು ಈ ಸೀರಿಯಲ್ಗಳನ್ನ ನೋಡ್ತಾರೆ ಝೀ ಕನ್ನಡನ. ಅಂದರೆ ಅಷ್ಟು ಚೆನ್ನಾಗಿ ಅಡಿಕ್ಟ್ ಆಗಿದ್ದಾರೆ ನಮ್ಮ ಜನಗಳು ಅಂತ. ಅಂದರೆ ಅರ್ಥ ಮಾಡ್ಕೊಳ್ಳಿ, 3.1 3.2 2.7 ಈ ಥರ ಬರ್ತಿದೆ ಅಂದರೆ ಮಧ್ಯಾಹ್ನ ಬರೋ ಸೀರಿಯಲ್ಗಳು ಕೂಡ ಇನ್ಯಾವ ರೇಂಜಿಗೆ ನಮ್ಮ ಜನಗಳು ಸೀರಿಯಲ್ಗೆ ಅಡಿಕ್ಟ್ ಆಗಿದ್ದಾರೆ ಅಂತ. ಅಂದರೆ ಮನೇಲಿ ಕೂತಿರೋ ಅಮ್ಮಂದಿರಿರ್ಬೋದು, ಇನ್ನೇನು ಅವ್ರಿಗೂ ಬೇಜಾರಾಗುತ್ತೆ. ಮನೇಲಿ ಕೂತ್ಕೊಂಡು 100% ಏನಾದ್ರು ನೋಡಿ. ಇತ್ತೀಚೆಗೆ ಫಿಲಮ್ಗಳು ಕೂಡ ಅಷ್ಟು ಚೆನ್ನಾಗಿ ಯಾವ ಹಾಕೋದಿಲ್ಲ ಟಿ ವಿಗಳಲ್ಲಿ. ಸೊ ಹಾಗಾಗಿ
ಆಲ್ಮೋಸ್ಟು ಟಿ ವಿಲಿ ಬರೋ ಸಿನಿಮಾಗಳೆಲ್ಲ ಆಲ್ಮೋಸ್ಟ್ ಎಲ್ಲ ನೋಡ್ಬಿಟ್ಟಿರ್ತಾರೆ. ಬಟ್ ಈ ಸೀರಿಯಲ್ಗಳಲ್ಲಿ ಟ್ವಿಸ್ಟ್ ಇರುತ್ತೆ, ಮುಂದೆ ಏನಾಗುತ್ತೋ ಅಂತ. ಸೊ ಹಾಗಾಗಿ ಮುಂದೆ ಏನಾಗ್ಬೋದು ಅನ್ನೋ ಒಂದು ಸೀರಿಯಲ್ ಕುತೂಹಲದಿಂದ ನೋಡ್ತಾರೆ. ಸಿನಿಮಾ ಏನಂದರೆ ಆಲೇ ಒಂದ್ಸಲ ನೋಡಿದ್ವಿ, ಇನ್ನೊಂದ್ಸಲ ಆಲೇ ಬೋರ್ ಅನ್ನೋ ಥರ ಆಗುತ್ತೆ. ಸೊ ಸೀರಿಯಲ್ ಟ್ವಿಸ್ಟ್ ಇರೋ ಕಾರಣ ಅದೊಂದು ಒಂದ್ಸಲ ಅಡಿಕ್ಟ್ ಆದರೆ ಒಂದು ನಾಳೆ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ನಮ್ಮ ಜನಗಳಿಗೆ ಬರುತ್ತೆ. ಸೊ ಹಾಗಾಗಿ ನಮ್ಮ ಸೀರಿಯಲ್ಗಳಿಗೆ ಅಡಿಕ್ಟ್ ಆಗ್ತಾರೆ ಅಂತಲೇ ಹೇಳೋದು. ಬಿಡುವೆ. ಸೊ ನಿಮ್ಮ ಪ್ರಕಾರ ನಿಮ್ಮ ಫೇವ್ರೆಟ್ ಸೀರಿಯಲ್, ನೀವು ಹೀರೋ ಹೀರೋಯಿನ್ ಚೆನ್ನಾಗಿದ್ದಾರೆ ಅದು ಅಂತ ಎಲ್ಲ ಬಿಟ್ಬಿಡಿ, ತುಂಬ ಚೆನ್ನಾಗಿ ಸ್ಟೋರಿ ಯಾವುದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಹೋಗ್ತಿರೋ ಸ್ಟೋರಿ ಯಾವುದು ಜೀ ಕನ್ನಡದಲ್ಲಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಫೇವ್ರೆಟ್ ಸೀರಿಯಲು ಅಣ್ಣಯ್ಯ ಕೂಡ ತುಂಬ ಚೆನ್ನಾಗಿದೆ, ರಾಘವೇಂದ್ರ ಮಹಾತ್ಮೆ ಅದು ಕೂಡ ಚೆನ್ನಾಗಿದೆ. ಅದೇ ರೀತಿ ಆದಿಲಕ್ಷ್ಮಿ ಪುರಾಣ ಕೂಡ ಚೆನ್ನಾಗಿದೆ. ನನ್ನ ಫೋನಲ್ಲಿ ನೋಡ್ತಿದ್ದು ನಮ್ಮಮ್ಮ ಯಾವುದು ನೋಡೋಲ್ಲ ಅಂತ ಹೇಳ್ತಿದ್ದೆ ನನ್ನ ಮಗ. ಬಟ್ ನಾನು ಫೋನಲ್ಲಿ ನಾನು ಟಿ ವಿಲಿ ನೋಡೋದಿಲ್ಲ. ನನ್ನ ಮಗ ಯಾವಾಗಲೂ ಗೊಂಬೆ ಓಡಿಸ್ತಾ ಇರ್ತದೆ ಟಿ ವಿಲಿ. ಇನ್ನೆಲ್ಲಿ ನಮಗೆ ನೋಡೋಕ್ಕಾಗೋದಿಲ್ಲ ನಮ್ಮ ಮನೇಲಿ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲ ನಾನು ಅವತ್ತೂ ಹೇಳಿದ್ದು ನಾನು ಫೋನಲ್ಲೇ ನೋಡೋದಂತ. ಫೋನಲ್ಲಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ಬರ್ತಾ ಇರ್ತದೆ ಸೀರಿಯಲ್ಲು. ಸೊ ಆ್ಯಕ್ಚುಲಿ ಫಾಲೋ ಮಾಡ್ತಿದ್ರೆ ಬರ್ತಾ ಇರ್ತದೆ ಇದ್ರವು. ಸೊ ಹಾಗಾಗಿ ನಾನು ಫೋನಲ್ಲಿ ನೋಡ್ಕೊಳ್ಳೋದು. ಏನು ಹೇಳ್ತಾನೆ ನಮ್ಮಮ್ಮ ಏನೂ ನೋಡೋಲ್ಲ ಅಂತ. ಸೊ ಹಾಗಾಗಿ ನಿಮ್ಮ ಫೇವ್ರೇಟ್ ಸೀರಿಯಲ್ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವು ತುಂಬ ಜನ ನೋಡೋದೇ ಇಲ್ಲ, ಸೀರಿಯಲ್ಗಳು ಅಡಿಕ್ಟ್ ಆಗಿರೋದೇ ಇಲ್ಲ. ನಾನು ತುಂಬ ಮೊದಲು ಅಡಿಕ್ಟ್ ಆಗಿದ್ದು, ನಾನು ಮೊದಲು ಸೀರಿಯಲ್ ಎಷ್ಟು ನೋಡ್ತಿರಲಿಲ್ಲ, ಫೋನಲ್ಲೂ ಕೂಡ ನೋಡ್ತಿರಲಿಲ್ಲ. ನಾನು ತುಂಬ ಅಡಿಕ್ಟ್ ಆಗಿದ್ದು ಆಲ್ಮೋಸ್ಟು ಬಿಗ್ ಬಾಸ್ ಬಂದಾಗ ಕೂಡ ನಾನು ರಿವ್ಯೂ ಕೊಡ್ತೀನಿ. ಸೊ ಮಿಸ್ ಮಾಡಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹೋದ ಸಾರಿ ಕೂಡ ನಾನು ಎಲ್ಲ ಬಿಗ್ ಬಾಸ್ನ ರಿವ್ಯೂ ಕೊಟ್ಟಿದ್ದೆ. ಸೊ ಈ ಸಲ ಕೂಡ ನಾನು ರಿವ್ಯೂ 100% ಕೊಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅದೇ ರೀತಿ ನಿಮ್ಮ ಫೇವ್ರೇಟ್ ಸೀರಿಯಲ್ ಅದು ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.